ನಮಸ್ಕಾರ, ನಾನು ಶಿವಕುಮಾರ್. ಸೊ ನಮ್ದು ನೆಕ್ಸ್ಟ್ ಕ್ಲಾಸ್ HCF ಆಫ್ ಒನ್ three numbers with common prime factors for class 8 to 10. ಓಕೆನಾ? ಸೊ prime factorization of 120 and 180. ಸೊ 2 6 ಇದನ್ನು ಕಂಟಿನ್ಯೂ ಆಗುತ್ತೆ. ಸೊ 2 into 60 is 120. 2 into 3 30. 2 into 15. 3 into 5. 5 into 1. ಸೊ ಇದೇ ತರ 180 ಇದು 2 9s are 0, 2 4s are 8, 1 carry 5. So 3 1s are 50, 3 5s are 5 1s. So 120 ಮತ್ತೆ 180 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನೇನು ಬಂತು ನೋಡೋಣ. 1 2 3 3 times 2, 1 time 3, 5 times 5, 1 time. ಸೊ ಇಲ್ಲಿ 2 into 2, 3 into 3 ಮತ್ತೆ 5. ಕಾಮನ್ ಯಾವ್ದಾವ್ದಿದೆ? 2 2 ಒಂದ್ಸಲ 3, ಒಂದ್ಸಲ 5. ಸೊ HCF of 120 and 180 is equal to ಕಾಮನ್ ಇದ್ದೆಲ್ಲಾನು ಬರ್ಕೋತಾ ಇದೀವಿ into 5. That is equal to 2 2s are 4, 4 3s are 12, 12 5s are 60. ಚೆಕ್ ಮಾಡೋಣ. 60 2s are 60 3s are. So HCF of 120 and 180 is 60. Next question. 144 ಮತ್ತೆ 190. 144. Okay. 2 7s are 2s. 2 3s are 6, 1 carry 6. 2 1s are 2 18s. 2 9s. 3 3s are 3 1s. 198. 2 9s are 18 and carry 2 9s are 18. So next 2 in the divide ಆಗಲ್ಲ ಇದು. So 3 3s are 33. 3 11s are 11 1s. 144. 2 into 2 into 2 into 2 4 times into 3 into 3. Yes, 198. 2 into 3 into 3 into 11. ಹೌದಾ? ಸೊ ಕಾಮನ್ 2 3. So HCF of 144 and 198 is equal to 2 into 3 into 3. 2 3s are 6, 6 3s are 18. ಟ್ರೈ ಮಾಡೋಣ. ಸೊ 18 ಇದನ್ನ 8 ಟೈಮ್ಸ್ ಡಿವೈಡ್ ಮಾಡುತ್ತಾ? 18 8s 144. ಮತ್ತೆ ಇದನ್ನ 18 11 ಟೈಮ್ಸ್ ಡಿವೈಡ್ ಮಾಡುತ್ತೆ. 18 1s are 18, carry 1 18. So 18 is the HCF of 144 and 198. So next question ನೋಡೋಣ. 250 ಮತ್ತೆ 375. 250 ಲಾಸ್ಟಿಗೆ 0 ಇದೆ, ಸೊ ಕಟ್ ಆಗುತ್ತೆ. 2 1s are 2 2s are 4, 125. ಓಕೆ. ಸೊ 5 ಇದೆ ಲಾಸ್ಟ್ ಅಲ್ಲಿ. 5 2s are 10, carry 2. 5 5s are right. So 5 5s are 5 1s are 375. 3 ಇಂದ ಡಿವೈಡ್ ಆಗುತ್ತೆ. 3 1s are 3 2s are 6,
3 5 ಮತ್ತೆ 125 ಬಂತು. ಸೊ 5 5 5 ಸಾರಿ 525 125 5 5 5 1. ಸೊ 250 ಮತ್ತೆ 375. 2 into 5 into 5 into 5 375. 3 into 5 into 5 into 5. ಸೊ ಇದು ಮೂರು ಸಲ ಕಾಮನ್ ಇದೆ. ಸೊ ಎಚ್ ಸಿ ಎಫ್ ಆಫ್ 250 and 375 is equal to 5 into 5 into 5. 5 5 is 25, 25 5 is 125. So check ಮಾಡೋಣ. 125, 2 is 250, 3 is 370. So equation. So 360 and 432. ಸೊ 10th ಅವರಿಗೆ ಇದು ಬಹಳ ಇಂಪಾರ್ಟೆಂಟ್ ಇದೆ. 6 ಮಾರ್ಕ್ಸ್ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. 2 into 180, 2 into 90, 2 into 45 is 90. So ಇದು ಕಟ್ಟಾಗಲ್ಲ. 3 15s, 3 5s, 5 1s. So 432 prime factorization, 2 2s, 2 1s, carry 1, 260. 2 1s ಕಟ್ಟಾಗಲ್ಲ 8. Yes. 254s, 227. 3 9s, 3 3s, 3 1s. So 360 ಮತ್ತೆ 432. 3 times 2 ಇದೆ. 2 into 2 into 2. ಸ್ವಲ್ಪ ಗ್ಯಾಪ್ ಕೊಡೋಣ. 3 into 3. ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ 5. ಈಗ 432. 4 times 2 ಇದೆ. 2 into 2 into 2 into 2. 3 times 3 into 3 into 3 into 3. So HCF of 360 and 432 equal to ಯಾವ್ದು ಕಾಮನ್ ಇದೆ? 1 2 3. 1 2. 2 into 2 into 2 into 3 into 3. Clear? So 2 into 2 4. 4 into 2 8. 8 into 3 24. 24 into 3 72. So ಇದು 72 5s, 72 6. ಎಸ್ ಕಟ್ ಆಗುತ್ತೆ. ಓಕೆ, ಒಂದು ವರ್ಡ್ ಕ್ವಶನ್ ನೋಡೋಣ. 2 milk cans contain 60 liters and 84 liters of milk. Find the maximum capacity of a container that can measure the milk of either container an exact number of times. ಓಕೆನಾ? ಸೊ ಎರಡು ಮಿಲ್ಕ್ ಕಂಟೈನರ್ ಇದೆ. ಒಂದರಲ್ಲಿ 60 ಲೀಟರ್ಸ್ ಇದೆ, ಒಂದರಲ್ಲಿ 84 ಲೀಟರ್ಸ್ ಇದೆ. ಸೊ ಎರಡನ್ನು ಈಕ್ವಲಿ ಅಳತಿ ಮಾಡಬೇಕು. ಈಗ ನೀವು ಯೂಶಲಿ ಮಿಲ್ಕ್ ಪರ್ಸನ್ ಬರ್ತಾರೆ ಗೊತ್ತಾ, ಅವರು ಈ ತರದೊಂದು ಇದು ಇಟ್ಕೊಂಡು ಇದರಿಂದ ತಗೊಂಡು ಹಾಕ್ತಾ ಇರ್ತಾರೆ. ಮೆಜರಿಂಗ್ ಜಾರ್ ತರ ಇರುತ್ತೆ. ಮೆಜರಿಂಗ್ ಜಾರ್ ಅದ್ರ ಮೇಲೆ ಇರುತ್ತೆ 1 ಲೀಟರ್ 2 ಲೀಟರ್. ಸೊ ಆ ತರ ನಮ್ಗೆ ಇವಾಗ ಒಂದು ಮ್ಯಾಕ್ಸಿಮಮ್ ಕೆಪಾಸಿಟಿ ಇದ್ದಿದ್ದು ಒಂದು ಜಾರ್ ನೋಡ್ಬೇಕು, ಅದನ್ನ ಅಳತಿ ಮಾಡೋಕೆ. ಸೊ ಹಂಗಂದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಂದ್ರೆ ಎಚ್ ಸಿ ಎಫ್ ಆಯ್ತಾ. ಸೊ ಇದು 230s, 215s, 3 5s, 5 1s. ಸೊ ಇದು 2 4s, 2s, 2 21s, 3 7s,
7 1 ಫೈನ್ ಫ್ಯಾಕ್ಟರೈಸೇಷನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ನಂಬರ್ ಇದ್ರ ಜೊತೆಗೆ ಇದ್ರದ್ದು ಎಚ್ ಸಿ ಎಫ್ ಆಗಿರುತ್ತೆ ಅಂತ, ಯಾವ ನಂಬರ್ ಇದನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ. 60 ಮತ್ತೆ 84, ಇದು 2 ಇಂಟು 2 ಇಂಟು 3 ಇಂಟು 5. 84ದು 2 ಇಂಟು 2 ಇಂಟು 3 ಇಂಟು 7. ಕಾಮನ್ HCF of 60 and 84 is nothing but 2 into 2 into 3. 4, 2 to the 4, 4 3 is a 12. So just 12 ತಗೊಂಡು ಹೋಗಿ ಇದನ್ನ ಡಿವೈಡ್ ಮಾಡಿದಾಗ 12 5s 12 7s. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟರದ್ದು ಬೇಕಾಗುತ್ತೆ? 12 ಲೀಟರ್ಸ್ ಒಂದು ಮೆಜರಿಂಗ್ ಜಾರ್ ಇದ್ರೆ ಸೊ 2 ಮಿಲ್ಕ್ನ ಕೌಂಟ್ ಮಾಡ್ಬೋದು. ಇದೇ ಇದ್ರದ್ದು 12 ಲೀಟರ್ಸ್. ಏನಾದ್ರು ಡೌಟ್ ಇದ್ರೆ ಜಸ್ಟ್ ಕಮೆಂಟ್, ಇಲ್ಲ ಅಂದ್ರೆ ವಾಟ್ಸ್ಆ್ಯಪ್. ಥ್ಯಾಂಕ್ ಯು.